ನಮಸ್ಕಾರ. ಅಮಾವಾಸ್ಯೆ ರಾತ್ರಿ ಅಂತ ಹೇಳಿದರೆ ಅತೃಪ್ತ ಆತ್ಮಗಳು ಭೂಮಿಯ ಮೇಲೆ ಸುತ್ತಾಡ್ತಾ ಇರ್ತವೆ ಅಂತ ನಂಬಿಕೆ. ಆ ಸಮಯದಲ್ಲಿ ಅವುಗಳು ಜೀವಂತ ವ್ಯಕ್ತಿಗಳ ಸಂಪರ್ಕ ಮಾಡೋಕ್ಕೂ ಪ್ರಯತ್ನ ಮಾಡ್ತವೆ. ಮತ್ತು ಆ ಅಮಾವಾಸ್ಯೆ ರಾತ್ರಿ ಆತ್ಮಗಳ ಶಕ್ತಿ ಜಾಸ್ತಿ ಆಗೋ ಸಮಯ ಅಂತಲೂ ನಂಬಿಕೆ. ಹೀಗೆ ಪ್ರತಿ ಅಮಾವಾಸ್ಯೆ ರಾತ್ರಿ ಆ ಜಾಗದಲ್ಲಿ ಒಂದು ಬಂಗಲೆ ಕಾಣಿಸುತ್ತೆ. ಬೆಳಗ್ಗೆ ನೋಡಿದರೆ ಆ ಜಾಗ ಖಾಲಿ ಇರುತ್ತೆ ಮತ್ತು ಆ ಬಂಗಲೆ ಮಾಯ ಆಗಿರುತ್ತೆ. ಆದರೂ ಆ ರಾತ್ರಿ ಧೈರ್ಯ ಮಾಡಿ ಒಳಗೆ ಹೋದವರು ಮತ್ತೆ ಯಾರೂ ಹೊರಗೆ ಬಂದಿಲ್ಲ. ಮತ್ತು ಆ ಬಂಗಲೆ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ. ಆದರೆ ಗೊತ್ತಿರೋರು ಆ ಹೆಸರು ಕೇಳಿದ್ರೇ ಒಂದು ಕ್ಷಣ ಸೈಲೆಂಟ್ ಆಗಿಬಿಡ್ತಾರೆ. ಅದು 2010 ಒಬ್ಬ ವ್ಯಕ್ತಿ ಅಮಾವಾಸ್ಯೆ ರಾತ್ರಿ ಆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ದ. ಅದು ಅವನು ಪ್ರತಿದಿನ ಕೆಲಸದಿಂದ ಮನೆಗೆ ಹೋಗೋ ದಾರಿ. ಆದರೆ ಆ ರಾತ್ರಿ ದೂರದಲ್ಲಿ ಅವನಿಗೆ ಒಂದು ರೀತಿ ಬೆಳಕು ಕಾಣಿಸುತ್ತೆ. ಅವನು ಸ್ವಲ್ಪ ಹತ್ರ ಹೋಗಿ ನೋಡಿದ್ರೆ ಒಂದು ಬಂಗಲೆ. ಅವನಿಗೆ ಭಯ ಶುರುವಾಗುತ್ತೆ. ಕಾರಣ ಆ ಬಂಗಲೆ ಅಲ್ಲಿ ಇರೋದು ಇದುವರೆಗೂ ನೋಡಿರಲ್ಲ. ಆ ಬಂಗಲೆ ನೋಡೋಕ್ಕೂ ಹೊಸದಾಗಿ ಇಲ್ಲ. ಅದು ತುಂಬ ಹಳೆ ಬಂಗಲೆ ಥರ ಇತ್ತು. ತಕ್ಷಣ ಅವನು ಅಲ್ಲಿಂದ ಓಡಿಕೊಂಡು ಮನೆಗೆ ಹೋಗ್ತಾನೆ. ಬೆಳಗ್ಗೆ ಅದೇ ದಾರಿಯಲ್ಲಿ ಕೆಲಸಕ್ಕೆ ಹೋಗಬೇಕಾದ್ರೆ ಆ ಬಂಗಲೆ ಇರಲ್ಲ. ಆವತ್ತಿಂದ ಆ ದಾರಿಯಲ್ಲಿ ಅವನು ಓಡಾಡೋದಿಲ್ಲ. ಸ್ವಲ್ಪ ದಿನ ಆದಮೇಲೆ ಇನ್ನೊಬ್ಬ ಕೂಡ ಅದೇ ಥರ ನೋಡಿ ಬೆಚ್ಚಿ ಬೀಳ್ತಾನೆ. ಹೀಗಿದ್ದಾಗ ಒಂದು ಅಮಾವಾಸ್ಯೆ ರಾತ್ರಿ ಮತ್ತೆ ಆ ಬಂಗಲೆ ಕಾಣಿಸ್ಕೊಂಡಾಗ ಒಬ್ಬ ವ್ಯಕ್ತಿ ಒಳಗೆ ಹೋಗೋ ಧೈರ್ಯ ಮಾಡ್ತಾನೆ. ಬೆಳಗ್ಗೆ ಆಗೋದ್ರೊಳಗೆ ಬಂಗಲೆ ಮಾಯ ಆಗಿರುತ್ತೆ. ಒಳಗೆ ಹೋದ ವ್ಯಕ್ತಿ ಕೂಡ ಕಾಣಿಸಲ್ಲ. ಅಷ್ಟಕ್ಕೂ ಯಾವುದು ಆ ಬಂಗಲೆ? ಅದರ ರಹಸ್ಯ ತಿಳ್ಕೋಬೇಕು ಅಂದರೆ ಅಲ್ಲಿ ನಡೆದ ಭಯಾನಕ ಘಟನೆನ ನೆನಪಿಸ್ಕೊಳ್ಬೇಕು. ಸುಮಾರು 20 ವರ್ಷಗಳ ಹಿಂದೆ 1990ರಲ್ಲಿ ಚಿಕ್ಕಮಗಳೂರಿನ ಕಾಡಿನಂಚಿನಲ್ಲಿರೋ ಕಾಳಿಗುಡ್ಡ ಹಳ್ಳಿಗೆ ಒಬ್ಬ ಅಪರಿಚಿತ ವ್ಯಕ್ತಿ ಬರ್ತಾನೆ. ಅವನಿಗೆ ಸುಮಾರು 30 ವರ್ಷ ಇರ್ಬೋದು. ಅಲ್ಲಿ ಹಳ್ಳಿ ಜನರ ಹತ್ರ ಆ ಹಳ್ಳಿಯಲ್ಲಿ ಉಳ್ಕೊಳ್ಳೋದಕ್ಕೆ ಜಾಗ ಕೇಳ್ತಾನೆ. ಅವನ ಬಗ್ಗೆ ಕೇಳಿದಾಗ ಅವನು ನನಗೆ ಯಾರೂ ಇಲ್ಲ ಅಂತ ಹೇಳ್ಕೊತಾನೆ. ಕೊನೆಗೆ ಹಳ್ಳಿ ಜನ ಅವನ್ನ ಹಳ್ಳಿಯ ಅಂಚಿನಲ್ಲಿರೋ ಒಂದು ಪಾಳು ಬಿದ್ದ ಬಂಗಲೆ ಇದೆ, ಅಲ್ಲಿ ಬೇಕಿದ್ರೆ ಇರ್ಬೋದು ಅಂತ ಹೇಳ್ತಾರೆ. ಅವನು ಅಲ್ಲಿರೋದಕ್ಕೆ ಒಪ್ಕೋತಾನೆ. ಹಳ್ಳಿ ಜನ ಮನಸ್ಸಲ್ಲೇ ನಗ್ತಾರೆ. ಯಾಕಂದರೆ ಅಲ್ಲಿಗೆ ಆ ಹಳ್ಳಿ ಜನ ಹೋಗೋಕ್ಕೂ ಕೂಡ ಹೆದರ್ತಾರೆ. ಕಾರಣ ಆ ಬಂಗಲೆ ರಾಜರ ಕಾಲಕ್ಕೆ ಸೇರಿದ್ದು ಮತ್ತು ಅಲ್ಲಿ ಆತ್ಮಗಳು ಇದ್ದಾವೆ ಅಂತ. ಆ ವ್ಯಕ್ತಿ ನಡ್ಕೊಳ್ತಾ ಆ ಬಂಗಲೆ ಹತ್ರ ಹೋಗ್ತಾನೆ. ಆ ಬಂಗಲೆ ಕೂಡ ಹಾಳಾಗಿರುತ್ತೆ. ಅವನಿಗೆ ಅಲ್ಲಿ ಏನೂ ಅನಿಸೋದಿಲ್ಲ. ಸೊ ನಿಧಾನಕ್ಕೆ ಹತ್ರ ಹೋಗ್ತಾನೆ. ಆ ಬಾಗಲನ್ನ ತೆಗೆದು ನಿಧಾನಕ್ಕೆ ಒಳಗಡೆ ಹೋಗ್ತಾನೆ. ಬೆಳಗ್ಗೆ ಆ ಹಳ್ಳಿ ಜನ ಆ ವ್ಯಕ್ತಿನ ನೋಡಿ ಆಶ್ಚರ್ಯ ಪಡ್ತಾರೆ. ಯಾಕಂದರೆ ಅವರೆಲ್ಲ ಅಂದ್ಕೊಂಡಿದ್ರು ಆ ವ್ಯಕ್ತಿ ರಾತ್ರಿಯೇ ಹಳ್ಳಿ ಬಿಟ್ಟು ಹೋಗಿರ್ತಾನೆ ಅಂತ. ಆದರೆ ಅವನು ರಾತ್ರಿಯೆಲ್ಲ ಆ ಬಂಗಲೆಯಲ್ಲೇ ಉಳ್ಕೊಂಡಿದ್ದ. ಸೊ ಆವಾಗ ಆ ಹಳ್ಳಿ ಜನಕ್ಕೂ ಸ್ವಲ್ಪ ಧೈರ್ಯ ಬರುತ್ತೆ. ಹೀಗೆ ಸ್ವಲ್ಪ ದಿನ ಆದಮೇಲೆ ಆ ಹಳ್ಳಿಯಲ್ಲಿ ಪ್ರಾಣಿಗಳು ಸಾಯೋಕ್ಕೆ ಶುರುವಾಗುತ್ತೆ. ಕೆಲವು ಮನೆಗಳಿಗೆ ಬೆಂಕಿ ಬೀಳುತ್ತೆ ಮತ್ತು ಅವರು ಬೆಳೆದ ಬೆಳೆಯೆಲ್ಲ ಹಾಳಾಗುತ್ತೆ. ಹೀಗೆ ಒಂದೊಂದು ಘಟನೆಗಳು ಆಗ್ತಾಯಿದ್ವು. ಹಳ್ಳಿ ಜನರಲ್ಲಿ ಭಯ ಶುರುವಾಗುತ್ತೆ. ಮತ್ತು ಇದೆಲ್ಲ ಯಾಕೆ ಆಗ್ತಿದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಒಂದು ದಿನ ಆ ವ್ಯಕ್ತಿ ನಡ್ಕೊಂಡು ಬಂಗಲೆ ಕಡೆ ಹೋಗ್ತಾ ಇದ್ದಾಗ ಅದೇ ಹಳ್ಳಿಯ ಹುಡುಗಿನ ನೋಡಿ ಇಷ್ಟಪಡ್ತಾನೆ. ಅವಳ ಹತ್ರ ಹೋಗಿ ಮದುವೆ ಆಗೋಣ ಅಂತಲೂ ಕೇಳ್ತಾನೆ. ಆದರೆ ಅವಳು ಒಪ್ಪೋದಿಲ್ಲ. ಆವಾಗ ಅವನು ಅವಳ ಕೈ ಹಿಡ್ಕೊಳ್ತಾನೆ. ಅವಳು ಹಳ್ಳಿ ಜನರ ಹತ್ರ ಹೇಳ್ತೀನಿ ಅಂತ ಹೆದರಿಸ್ತಾಳೆ ಮತ್ತು ಅಲ್ಲಿಂದ ಓಡೋಗ್ತಾಳೆ. ಅವನಿಗೆ ತುಂಬ ಕೋಪ ಬರುತ್ತೆ. ಸೀದಾ ಬಂಗಲೆಗೆ ಹೋಗ್ತಾನೆ. ಅವಳ ಮೇಲೆ ವಶೀಕರಣ ಮಂತ್ರ ಪ್ರಯೋಗ ಮಾಡ್ತಾನೆ. ಅಷ್ಟಕ್ಕೂ ಅವನು ನೋಡೋದಕ್ಕೆ ಒಬ್ಬ ಸಾಮಾನ್ಯ ಮನುಷ್ಯನ ಥರನೇ ಇದ್ದ. ಆದರೆ ಅವನು ಒಬ್ಬ ಮಂತ್ರವಾದಿಯಾಗಿದ್ದ. ಮತ್ತು ಇದುವರೆಗೂ ಆ ಹಳ್ಳಿಯಲ್ಲಿ ಆದ ಘಟನೆಗಳಿಗೆಲ್ಲ ಇವನೇ ಕಾರಣ. ಹಾಗೆ ಮಂತ್ರ ಪ್ರಯೋಗ ಮಾಡಬೇಕಾದ್ರೆ ಏನೋ ತಪ್ಪಾಗಿ ಅದು ಆ ಹುಡುಗಿಯ ಆರೋಗ್ಯ ಹಾಳಾಗೋ ಥರ ಮಾಡುತ್ತೆ. ಕೊನೆಗೆ ಅವಳು ಸಾಯ್ತಾಳೆ. ಊರಿನ ಜನ ಎಲ್ಲ ಸೇರಿ ಅವಳ ಅಂತ್ಯ ಸಂಸ್ಕಾರನೂ ಮಾಡ್ತಾರೆ. ಅವನಿಗೆ ವಿಷಯ ಗೊತ್ತಾಗಿ ಹೇಗಾದರೂ ಅವಳ ಆತ್ಮನಾದರೂ ಪಡ್ಕೋಬೇಕು ಅಂತ
ಆ ರಾತ್ರಿ ಸಮಾಧಿ ಹತ್ರ ಹೋಗ್ತಾನೆ. ಸಮಾಧಿಯ ಮೇಲೆ ಕೂತ್ಕೊಂಡು ಅವಳ ಆತ್ಮವಶೀಕರಣ ಮಾಡ್ತಾ ಇರಬೇಕಾದ್ರೆ ಅದೇ ದಾರಿಯಲ್ಲಿ ಹೋಗ್ತಿದ್ದ ಒಬ್ಬ ಹಳ್ಳಿಯವನು ನೋಡಿ ಗಾಬರಿಯಿಂದ ಹಳ್ಳಿಗೆ ಓಡೋಗ್ತಾನೆ ಮತ್ತು ಜನರಿಗೆಲ್ಲ ವಿಷಯ ತಿಳಿಸ್ತಾನೆ. ಹಳ್ಳಿ ಜನ ಅವನ ಸುತ್ತ ಕೈಯಲ್ಲಿ ಪಂಜು ದೊಣ್ಣೆ ಎಲ್ಲ ಹಿಡ್ಕೊಂಡು ಬಂದು ನಿಂತ್ಕೋತಾರೆ. ಅವನ ಮೇಲೆ ದಾಳಿ ಮಾಡಿ ಹಳ್ಳಿಗೆ ಹೇಳ್ಕೊಂಡು ಹೋಗಿ ಒಂದು ಮರಕ್ಕೆ ಕಟ್ಟಿ ಹಾಕ್ತಾರೆ. ಅವನನ್ನು ಯಾರು ನೀನು ಅಂತ ಕೇಳ್ತಾರೆ. ಅವನು ಮಾತಾಡೋದಿಲ್ಲ, ಆದರೆ ಜೋರಾಗಿ ನಗೋಕ್ಕೆ ಶುರು ಮಾಡ್ತಾನೆ. ಯಾರು ಎಷ್ಟೇ ಕೇಳಿದ್ರೂ ಅವನು ನಗ್ತಾನೇ ಇರ್ತಾನೆ. ಆಗ ಒಬ್ಬ ಮುದುಕ ಅವನ ಹತ್ರ ಹೋಗ್ತಾನೆ ಮತ್ತು ನಿಂತಲ್ಲೇ ನಡುಗೋಕ್ಕೆ ಶುರು ಮಾಡ್ತಾನೆ. ಜನ ಎಲ್ಲ ಯಾಕೆ ಏನಾಯಿತು ಅಂತೆಲ್ಲ ಕೇಳಿದಾಗ ಆ ಮುದುಕ ಅವನ ಕೈ ಮೇಲಿರೋ ಅಚ್ಚೆ ನೋಡಿ ಅಂತ ತೋರಿಸ್ತಾನೆ. ಆಗ ಎಲ್ರಿಗೂ ನಡುಕ ಶುರು ಆಗುತ್ತೆ. ಯಾಕಂದರೆ ಆ ಅಚ್ಚೆ ಇದ್ದಿದ್ದು ಇಬ್ಬರ ಕೈ ಮೇಲೆ ಮಾತ್ರ. ಒಬ್ಬ ನಾಗರಾಜ ಮತ್ತು ಅವನ ಮಗ ರುದ್ರೇಶ್. ಆ ವ್ಯಕ್ತಿ ಇನ್ನೂ ಜೋರಾಗಿ ನಗೋಕ್ಕೆ ಶುರು ಮಾಡ್ತಾನೆ. ಮತ್ತು ಆ ನಾಗರಾಜ ಬೇರೆ ಯಾರೂ ಅಲ್ಲ, ಅದೇ ಹಳ್ಳಿಯಲ್ಲಿ ಇದ್ದ ಒಬ್ಬ ಮಂತ್ರವಾದಿ. ಅವನು ಇದೇ ಥರ ಮಾಟ ಮಂತ್ರ ಎಲ್ಲ ಮಾಡ್ತಿರೋದು ನೋಡಿ ಆ ಹಳ್ಳಿ ಜನ ಅವನ್ನ ಮತ್ತು ಅವರ ಮಗ ರುದ್ರೇಶ್ನ ಊರಿಂದ ಆಚೆ ಹಾಕಿರ್ತಾರೆ. ಅದಾಗಿ ಸ್ವಲ್ಪ ವರ್ಷ ಆದಮೇಲೆ ನಾಗರಾಜ ಸತ್ತು ಹೋಗ್ತಾನೆ. ಅವನ ಮಗ ರುದ್ರೇಶ್ ಆ ಹಳ್ಳಿ ಜನರ ಮೇಲೆ ದ್ವೇಷ ತೀರಿಸ್ಕೊಳ್ಳೋದಕ್ಕೆ ಬಂದಿದ್ದ. ರುದ್ರೇಶ್ ಮೈ ತುಂಬ ಗಾಯ ಆಗಿರುತ್ತೆ. ಸ್ವಲ್ಪ ಜನ ಅವನನ್ನು ಅಲ್ಲೇ ಬಿಟ್ಟು ಹೋಗೋಣ ಅಂತ ಮಾತಾಡ್ಕೊಳ್ತಾರೆ. ಆದರೆ ಉಳಿದವರೆಲ್ಲ ಅವನು ಒಂದು ಕ್ಷಣನೂ ಕೂಡ ಈ ಹಳ್ಳಿಯಲ್ಲಿ ಇರಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಅವನನ್ನು ಆ ಬಂಗ್ಲೆಗೆ ಕರ್ಕೊಂಡು ಹೋಗ್ತಾರೆ ಮತ್ತು ಅಲ್ಲೇ ಕಟ್ಟಾಕಿ ಜನ ಎಲ್ಲ ವಾಪಸ್ ಹಳ್ಳಿಗೆ ಬರ್ತಾರೆ. ಮೈಯೆಲ್ಲ ಗಾಯ ಆಗಿದ್ದ ಅವನು ಕೊನೆಗೆ ಹೀಗೆ ಸತ್ತರೆ ನನ್ನ ಶಕ್ತಿ ಕಡಿಮೆ ಆಗುತ್ತೆ ಅಂತ ಅವನ ತಂದೆ ಕಲಿಸಿದ್ದ ಮಂತ್ರವಿದ್ಯೆಯಿಂದ ಅವನ ಆತ್ಮನ ದೇಹದಿಂದ ಬೇರೆ ಮಾಡಿಕೊಳ್ತಾನೆ. ಅವನ ಆತ್ಮ ಆ ಬಂಗ್ಲೆ ಪೂರ್ತಿ ಸೇರಿಕೊಳ್ಳುತ್ತೆ. ಬೆಳಗ್ಗೆ ಹಳ್ಳಿ ಜನ ಬಂದು ನೋಡಿದ್ರೆ ಅವನು ಪ್ರಾಣ ಬಿಟ್ಟಿದ್ದ ಮತ್ತು ಜನ ಎಲ್ಲ ಅವನ್ನ ಅಲ್ಲೇ ಸಮಾಧಿ ಮಾಡ್ತಾರೆ. ಅವನ ಆತ್ಮ ದೇಹದಿಂದ ಹೊರಗಡೆ ಬಂದಿದ್ದು ಆ ಅಮಾವಾಸ್ಯೆಯ ರಾತ್ರಿ. ಹಾಗಾಗಿ ಪ್ರತಿ ಅಮಾವಾಸ್ಯೆಯ ರಾತ್ರಿ ಆ ಹಳ್ಳಿಯಿಂದ ಒಬ್ಬೊಬ್ಬರು ಕಾಣೆ ಆಗ್ತಾಯಿದ್ರು. ಕಾರಣ ಪ್ರತಿ ಅಮಾವಾಸ್ಯೆಗೂ ರುದ್ರೇಶ್ ಆತ್ಮ ಎಚ್ಚರ ಆಗ್ತಿತ್ತು ಮತ್ತು ಅವನು ತನ್ನ ಶಕ್ತಿನ ಜಾಸ್ತಿ ಮಾಡ್ಕೊಳ್ತಾ ಇದ್ದ. ಹೀಗೆ ಜನ ಎಲ್ಲ ಒಬ್ಬೊಬ್ಬರೇ ಕಾಣೆ ಆಗ್ತಿರೋದು ನೋಡಿ ಕೊನೆಗೆ ಉಳಿದ ಜನ ಹಳ್ಳಿನ ಬಿಟ್ಟು ಹೋಗ್ತಾರೆ. ಆಮೇಲಿಂದ ವರ್ಷಗಳು ಕಳೀತಾ ಆ ಬಂಗ್ಲೆ ಕೂಡ ಪೂರ್ತಿ ಬಿದ್ದೋಗುತ್ತೆ. ಆದರೆ ರುದ್ರೇಶ್ ಆತ್ಮ ಅಲ್ಲಿಂದ ಹೋಗಲಿಲ್ಲ. ಇವತ್ತಿಗೂ ಪ್ರತಿ ಅಮಾವಾಸ್ಯೆ ರಾತ್ರಿ ಆ ಜಾಗದಲ್ಲಿ ಬಂಗ್ಲೆ ಕಾಣಿಸುತ್ತೆ. ಬೆಳಗ್ಗೆ ನೋಡಿದರೆ ಆ ಜಾಗ ಖಾಲಿ. ಆ ರಾತ್ರಿ ಒಳಗೆ ಹೋದವರು ಮತ್ತೆ ಯಾರೂ ಹೊರಗೆ ಬಂದಿಲ್ಲ. ಯಾಕಂದರೆ ರುದ್ರೇಶ್ನ ಸೇಡು ಇನ್ನೂ ಮುಗಿದಿಲ್ಲ. ಈ ಕತೆ ನಿಮಗೆ ಇಷ್ಟ ಆಗಿದರೆ ಚಾನಲ್ಗೆ ಲೈಕ್ ಮಾಡಿ ಮತ್ತು ಇನ್ನೂ ಇಂತಹ ಕತೆಗಳು ಕೇಳಬೇಕು ಅಂದರೆ ಆತ್ಮರಹಸ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.